ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರಿ ಗರಿ ಚಕ್ಲೆ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಚಕ್ಕುಲಿ ಮಾಡೋದು ತುಂಬ ಈಸಿ. ಎರಡು ರೀತಿಯಲ್ಲಿ ಅಂದರೆ ಒಂದೇ ಹಿಟ್ಟಿಂದ ಎರಡು ಡಿಸೈನ್ ಆಗಿ ಮಾಡಿರೋವಂಥ ಚಕ್ಲಿನ ನಾನು ತೋರಿಸ್ಕೊಡ್ತೀನಿ. ಚಕ್ಲಿ ಮಾಡೋದು ತುಂಬ ಈಸಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಸೊ ಇದನ್ನು ನೀವು ಮಾಡ್ಕೋಬೋದು. ಹಾಗೆ ಟೀ ಟೈಮಲ್ಲಿ ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈ ಚಳಿಗೆಲ್ಲ ಚಕ್ಕಲಿ ಎಲ್ಲ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬ ಈಸಿಯಾಗಿ ಹೇಗೆ ಮಾಡೋದು, ಹಾಗೆ ತುಂಬ ಕಡಿಮೆ ಟೈಮಲ್ಲಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಬನ್ನಿ. ತುಂಬ ಇಂಗ್ರೀಡಿಯೆಂಟ್ಸು ಬೇಕಿಲ್ಲ ಇದಕ್ಕೆ. ಸೊ ನೋಡ್ತಾ ಇದ್ದೀರಾ, ವಿಡಿಯೋದಲ್ಲಿ ಕೇಳಿಸ್ತಾ ಇರಬೇಕು ನಿಮಗೆ ಎಷ್ಟು ಇದು ಅಂದರೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಒಂದು ಚಿಕ್ಕ ಜಾರ್ಗೆ ನಾನು 1 ಕಪ್ ಆಗುವಷ್ಟು ಹುರಿಗಡಲೆನ ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇದು ಫೈನ್ ಪೌಡ್ರ್ ಆಗಬೇಕು. ಸೊ ಆದ್ದರಿಂದ ಇದರಲ್ಲಿ ಒಂಚೂರು ಉಳ್ಕೊಂಡಿರುತ್ತೆ ಹುರಿಗಡಲೆದ್ದು. ಅದಕ್ಕೋಸ್ಕರ ಇಲ್ಲಿ ನಾನು ಅದನ್ನು ಜರಡಿ ಹಿಡಿತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಾ, ಇದರಲ್ಲಿ ನಮಗೆ ಫೈನ್ ಪೌಡರ್, ಹುರಿಗಡಲೆ ಫೈನ್ ಪೌಡ್ರ್ ಸಿಗುತ್ತೆ. 1 ಕಪ್ ಆಗುವಷ್ಟು ನೀವು ತೊಗೋಬೋದು. ನಾನು ಸ್ವಲ್ಪ ಕ್ವಾಂಟಿಟಿಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಷ್ಟು ಫೈನ್ ಆದರೆ ಸಾಕು. ಇದರಲ್ಲಿ ಯಾವುದೇ ಹುರಿಗಡಲೆದ್ದು ಇದು ಇರಬಾರ್ದು. ಹಾಗೆ ಇದಕ್ಕೆ ಒಂದು 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು. ನೀವು ಮನೇಲಿ ಮಾಡ್ಕೊಂಡಿರೋ ಅಕ್ಕಿ ಹಿಟ್ಟಾದರೂ ಓಕೆ, ಇಲ್ಲ ಹೊರಗಡೆಯಿಂದ ತಂದಿರೋ ಅಂಥ ಅಕ್ಕಿ ಹಿಟ್ಟಾದರೂ ಇದಕ್ಕಾಗುತ್ತೆ. ಹಾಗೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬೆಣ್ಣೆನ ಕಾಯಿಸ್ಕೊಂಡಿದ್ದೀನಿ. ಬೆಣ್ಣೆನ ಹಾಕೋತಾ ಇದ್ದೀನಿ ಬಿಸಿ ಮಾಡಿಕೊಂಡು. ನಿಮಗೆ ಬೇಕಿದ್ದರೆ ತುಪ್ಪನೂ ನೀವು ಹಾಕ್ಕೋಬೋದು, ಇಲ್ಲ ಎಣ್ಣೆ ಬಿಸಿ ಮಾಡ್ಕೊಂಡು ಹಾಕ್ಕೋಬೋದು. ಹಾಗೆ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಂಡು, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಓಂಕಾಳು, ಅಜ್ವೈನ್ ಅಂತೀವಲ್ವ, ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಂಗೆ ನೀವು ಹಾಕ್ಕೋಬೋದು. ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ, ಒಂದು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಇದನ್ನೆಲ್ಲ ಹಾಕ್ಕೊಂಡು ಬೆಣ್ಣೆ ಬಿಸಿ ಇರೋದು ನಾವು ಹಾಕ್ಕೊಂಡಿರೋದ್ರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಡ್ರೈ ನೀರು ಹಾಕ್ದೇ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದ್ಸಲ ನಾವು ಹಾಕಿರೋವಂಥ ರೆಡ್ ಚಿಲ್ಲಿ ಪೌಡ್ರ್ ಅದೆಲ್ಲ ಒಟ್ಟಿಗೆ ಆದಮೇಲೆ ಈ ರೀತಿ ಒಂದು ಸ್ವಲ್ಪ ಉಂಡೆ ಮಾಡಿಕೊಂಡು ನೋಡ್ಕೋಬೇಕು. ಇದು ಪರ್ಫೆಕ್ಟ್ ಅಂತ ಗೊತ್ತಾಗುತ್ತೆ. ಈ ರೀತಿ ಉಂಡೆ ಆಗಬೇಕು, ಪುಡಿ ಪುಡಿಯಾಗಿ ಬೀಳಬಾರ್ದು. ಇದಾದಮೇಲೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬಿಸಿ ನೀರು, ಉಗುರು ಬೆಚ್ಚಗಿನ ನೀರು, ತಣ್ಣೀರು ಹಾಕಿ ಕಲಿಸ್ಬೇಡಿ. ಉಗುರು ಬೆಚ್ಚಗಿರುವಂಥ ನೀರು, ಕುದಿಯೋದೇನು ಬೇಡ ನೀರು, ಉಗುರು ಬೆಚ್ಚಗಿರುವಂಥ ನೀರನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ವಿಡಿಯೋದಲ್ಲಿ ತೋರಿಸಿರೋ ಹಾಗೇ ಕಲಿಸ್ಕೊಂಡ್ರೆ ಆಯಿತು. ಇದು ನಿಮಗೆ ಚಪಾತಿ ಹಿಟ್ಟನ್ನ ನೀವೇನು ನಾದ್ತಿರಲ್ಲ ಆ ಹದಕ್ಕಿದ್ರೆ ಸಾಕು. ಸೊ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಗರಿ ಗರಿಯಾಗಿ ಬರುತ್ತೆ. ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ಚಕ್ಲಿ. ನೀವು ಒಂದ್ಸಲ ಇದನ್ನು ಮಾಡಿ ನೋಡಿ, ಬಾಯಲ್ಲಿಟ್ಟರೆ ಕರಗೋವಂಥ ಚಕ್ಲಿ. ಆಮೇಲೆ ತುಂಬ ಈಸಿನೂ ಮೆಥಡ್ ಇದು, ತುಂಬ ನಿಮ್ಗೆ ಟೈಮ್ ಏನು ತೊಗೊಳ್ಳಲ್ಲ. ಸೊ ಇದನ್ನು ಒಂದು 5ರಿಂದ 10 ನಿಮಿಷ ಎತ್ತಿಟ್ಕೊಂಡು ಆದಮೇಲೆ ನಾನಿಲ್ಲಿ ಚಕ್ಲಿ ಒತ್ತನ್ನ ತೊಗೊಂಡಿದ್ದೀನಿ. ಸೊ ಸಿಂಗಲ್ ಇದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ, ಇವಾಗ ತೋರಿಸಿದ್ದೀನಲ್ವ ಆ ಶೇಪ್ದು ನಾನು ಚಕ್ಲಿದು ತೊಗೊಂಡು ಅದನ್ನು ಮೌಲ್ಡ್ನ ಹಾಕ್ಕೊಂಡಿದ್ದೀನಿ ಅದರಲ್ಲಿ. ಹಾಗೆ ಇದಕ್ಕೆ ಆಯಿಲ್ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಹಿಟ್ಟನ್ನ ಇಷ್ಟಿಷ್ಟು ಉಂಡೆ ಮಾಡಿ ಇದರಲ್ಲಿ ಸೇರಿಸ್ಕೋಬೇಕು. ನೀವು ಅದು ಏರ್ ಇಲ್ಲದೆ ಇರೋ ಥರ ಸೇರಿಸ್ಕೊಂಡ್ರೆ ಆಯಿತು. ಸೊ ಅಂದರೆ ಅಲ್ಲಿ ಗ್ಯಾಪ್ ಉಳಿಬಾರ್ದು. ಉಳಿದ್ರೆ ಚಕ್ಲಿ ನಾವೇನು ಒತ್ತುತ್ತೀವಲ್ಲ ಆವಾಗ ಚಕ್ಲಿ ಕಟ್ಟಾಗುತ್ತೆ. ಸೊ ಆದ್ದರಿಂದ ನೀವು ಒಂದು ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡ್ಕೊಂಡು ಆದಮೇಲೆ ನೀವೇನು ಹಿಟ್ಟನ್ನ ಚಕ್ಲಿ ಒತ್ತಲ್ಲಿ ಹಾಕ್ತಾ ಇದ್ದೀರಾ ಆ ಟೈಮಲ್ಲಿ ಗ್ಯಾಪ್ ಇಲ್ಲದೆ ಇರೋ ರೀತಿ ಮಾಡಿಕೊಂಡ್ರೆ ಆಯಿತು. ಸೊ ಈ ರೀತಿ ಚಕ್ಲಿನ ಒಂದು ಪ್ಲೇಟಲ್ಲಾದರೂ ಒತ್ಕೋಬೋದು, ಅಥವಾ ನೀವು ಒಂದು ಪೇಪರ್ ಹೇಳ್ತಾರಲ್ಲ, ಸಿಂಥೆಟಿಕ್ ಪೇಪರ್ ಟೈಪು, ಆ ಪೇಪರಲ್ಲಿ ಒತ್ಕೊಂಡ್ರೂ, ಇಲ್ಲ ಬಟರ್ ಪೇಪರಲ್ಲಿ ಒತ್ಕೊಂಡ್ರೂ ಆಯಿತು. ಈ ರೀತಿ ಒಟ್ಟಿಗೆ ಒಂದು 10-12 ಚಕ್ಲಿನ ಒತ್ತಿಟ್ಕೊಂಡು ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ತುಂಬ ಕಾದಿರಬಾರ್ದು. ಎಣ್ಣೆ ಕಾದಿದ್ರೆ ಒಳಗೆ ಮೆತ್ತಗಿರುತ್ತೆ, ಬೆಂದೋಗಲ್ಲ, ಹೊರಗಡೆ ಮಾತ್ರ ಕ್ರಿಸ್ಪಿಯಾಗಿ ನಿಮ್ಗೆ ಸಿಗುತ್ತೆ. ಸೊ ಅದರಿಂದ ಮೀಡಿಯಮ್ ಫ್ಲೇಮಲ್ಲಿ, ಮೀಡಿಯಮ್ಮು ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು 2ರಿಂದ 3 ನಿಮಿಷ ನಿಮಗೆ ಟೈಮ್ ತೊಗೊಳುತ್ತೆ. ಅದನ್ನು ಹಾಕಿದ ತಕ್ಷಣ ಮುಟ್ಟಕ್ಕೆ ಹೋಗಬಾರ್ದು, ಒಡೆದೋಗುತ್ತೆ. ಸೊ ನೋಡಿ, ಈ ರೀತಿಯಾಗಿ ಅದೇ ಮೇಲ್ಗಡೆ ಬರುತ್ತೆ ಚೆನ್ನಾಗಿ ಕ್ರಿಸ್ಪಿಯಾಗಿ. ನಿಮಗೆ ಒಂದ್ಸಲ ಕ್ರಿಸ್ಪಿ ಆಗಿದೆ ಅಂತ ಗೊತ್ತಾದಾಗ ಇದನ್ನು ತೆಗೆದ್ರೆ ಆಯಿತು. ಸೊ ನಿಮಗೆ ರೌಂಡ್ ಚಕ್ಲಿ ಮಾಡ್ಕೊಳ್ಳೋಕ್ಕೆ ನಿಮಗೆ ಆಗಲ್ಲ, ಒತ್ತು ಸರಿ ಇಲ್ಲ ಅಂತಂದರೆ ಸೊ ಈ ರೀತಿಯಾಗಿ ಸುಮ್ಮನೆ ಉದ್ದುದ್ದವಾಗಿ ಈ ಬೆಣ್ಣೆ ಮುರುಕು ಟೈಪು ನಾವು ಮಾಡ್ಕೋಬೋದು ಈ ಚಕ್ಲಿನ. ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು, ಇನ್ನೇನು ಕಾರ್ಚಿಕಾಯಿ ಅದು ಇದು ಅಂತ ಮಾಡ್ತಾನೆ ಇರ್ತೀವಿ. ಚಕ್ಲಿನೂ ಮಾಡ್ಕೊಳ್ಳಿ ಒಂದ್ಸಲ. ಈ ಚಕ್ಲಿ ನೀವೇನಾದರೂ ತಿಂದೆ ನಿಜವಾಗ್ಲೂ ಇದನ್ನು ಮರೆಯೋದೇ ಇಲ್ಲ, ಆ ರೀತಿ ಇರುತ್ತೆ. ಮಕ್ಳಿಗೂ ಈವ್ನಿಂಗ್ ಟೈಮಲ್ಲಿ ನೀವು ಮಾಡಿಕೊಡ್ಬೋದು. ಸೊ ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ಒಳ್ಳೆ ಎಣ್ಣೆಯಲ್ಲಿ ನಾವು ಅದನ್ನು ಫ್ರೈ ಮಾಡೋದ್ರಿಂದ ಮನೆಯಲ್ಲೇ ತಿನ್ನೋದು ನಾನು ಪ್ರಿಫರ್ ಮಾಡ್ತೀನಿ. ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್
ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡಿ. ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಹಬ್ಬಗಳಿಗೆ ಬೇಕಾಗಿರೋ ಅಂಥ ರೆಸಿಪಿಗಳನ್ನ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ರೀತಿ ನೀವು ಚಕ್ಲಿನ ರೌಂಡಾಗೂ ಮಾಡ್ಕೋಬೋದು, ಇಲ್ಲಾಂದರೆ ಈ ರೀತಿಯಾಗಿ ಮಾಡ್ಕೋಬೋದು. ಹೇಗಿದ್ರೂ ನಾವು ಮುರ್ದೆ ತಿನ್ನಬೇಕಲ್ವ, ರೌಂಡ್ ಮಾಡಿಕೊಂಡ್ರೆ ನಾವು ರೌಂಡಾಗಂಕರೂ ತಿನ್ನೋಕ್ಕಾಗಲ್ಲ. ಸೊ ಅದರಿಂದ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನೀವು ಮಾಡ್ಕೋಬೋದು. ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.